ಮೇಡಮ್ ಅವರು ಈ ಒಂದು ಪ್ರತಿಭಾ ಪುರಸ್ಕಾರದ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೂಡಿ ಮತ್ತು ನೈಪುಣ್ಯ ಫೌಂಡೇಶನ್ ಅನ್ನುವಂತಹ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ನೈಪುಣ್ಯ ಫೌಂಡೇಶನ್ ಸ್ಥಾಪಕರಾದಂತಹ ಡಾಕ್ಟರ್ ಪುಣ್ಯವತಿ ಸಿ ನಾಗರಾಜ್ ಮೇಡಮ್ ರವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಅತ್ಯಂತ ಸ್ಟಾರ್ ರೂಪದಲ್ಲಿ ಬಂದು ವೈದ್ಯ ವೃತ್ತಿಯಲ್ಲಿ ತೋರಿಸಿಕೊಂಡು ಪ್ರವೃತ್ತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇರುವಂತಹ ಮೇಡಮ್ ಡಾಕ್ಟರ್ ಪುಣ್ಯವತಿ ಅವರ ಮಾತುಗಳಿಗಾಗಿ ತಾವೆಲ್ಲರೂ ಕಂಕದಿಂದ ಕಾಯ್ತಾರೆ. ಶಿಕ್ಷಣ ಅನ್ನೋದು ಒಂದು ದೊಡ್ಡ ಶಕ್ತಿ. ಇವತ್ತು ಏನು ನೀವು ಶಿಕ್ಷಣ ಪಡೆದುಕೊಳ್ತೀರಾ, ನಿಮ್ಮ ಜೀವನದಲ್ಲಿ ಕಸ್ಕೊಳಕ್ ಆಗದೆ ಇರೋ ಒಂದು ವಸ್ತು ಇರ್ಬೋದು ಅಂತಂದ್ರೆ ಆ ದೇವರು ಸಹ ನಿಮ್ಮ ಹತ್ರ ಕಸ್ಕೊಳಕ್ ಆಗಲ್ಲ ಅನ್ನೋದೊಂದು ವಸ್ತು ಇದೆ ಅಂದ್ರೆ ಏನೇ ವೆರಿ ಮಚ್ ಟ್ರೂ. ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ಸೇರ್ಕೊಂಡ್ಬಿಡ್ತು ಅಂದ್ರೆ ಅವಾಗ ನೀವು ಜಯಶೀಲರಾದ್ರಿ ಅಂತಾನೆ ನೀವು ನಂಬ್ಕೊಳ್ಬೇಕಾಗತ್ತೆ. ಅದೇ ನಿಮ್ಮ ಶಕ್ತಿ ಆಗುತ್ತೆ ಮುಂದಿನ ಭವಿಷ್ಯಕ್ಕೆ. ನಮ್ಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು, ಶಿಕ್ಷಣ ಹುಲಿಯ ಹಾಲಿದ್ದಾಗೆ, ನೀವು ಹುಲಿಯ ಹಾಲನ್ನು ಕುಡಿದ್ರೆ ಧೈರ್ಯಶಾಲಿಯರಾಗ್ತೀರಾ ಅಂತ. ಯೋಚನೆ ಮಾಡಿ, ನೀವು ಶಿಕ್ಷಣ ಪಡೆದುಕೊಂಡ್ರೆ ಅದಕ್ಕಿಂತ ದೊಡ್ಡ ಧೈರ್ಯ ಜೀವನದಲ್ಲಿ ಇನ್ಯಾವುದೂ ಇರಲ್ಲ. ಸೊ ಅವ್ರನ್ನೆಲ್ಲ ಯಾಕೆ ನಾವು ನೆನೆಸ್ಕೊಳ್ತೀವಿ ಇವತ್ತು ಅಂದ್ರೆ, ಅವರು ಮಾಡಿಕೊಟ್ಟಿರೋವಂಥ ಒಂದು ಕಾನ್ಸ್ಟಿಟ್ಯೂಷನ್ ಇವತ್ತು ನಮ್ಮ ದೇಶನ ನಡೆಸ್ತಾ ಇದೆ. ಒಂದು ಜಾಗತಿಕ ಮಟ್ಟದಲ್ಲಿ ಮೊದಲನೇ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್. ಸೊ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಯಾವುದನ್ನ ಗುರುತಿಸ್ತಾ ಇದ್ದೀವಿ ಹೇಳಿ? ಏನ ಗುರುತಿಸ್ತಾ ಇದ್ದೀವಿ? ಪ್ರತಿಭೆನ ನಾವು ಗುರುತಿಸ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಅವ್ರು ಮಾತ್ರ ಅಚೀವರ್ಸ್ ಅಂತ ಅಲ್ಲ. ನೀವು 100% ತಗೊಂಡ್ಬಿಟ್ರೆ ಅಚೀವರ್ಸ್ ಅಂತ ತಗೊಳಕ್ ಆಗಲ್ಲ. 70% ತಗೊಂಡಿರೋರು ಅಚೀವರು. ಯಾವಾಗ ಅಂದ್ರೆ ಜೀವನದ ಮೌಲ್ಯನ ಅಳವಡಿಸ್ಕೊಂಡು ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ಒಂದು ಪ್ರಗತಿಪರ ಚಿಂತನೆ ಇಟ್ಕೊಂಡು ಹೋದಾಗ ಆ ವ್ಯಕ್ತಿನ ಒಂದು ಪ್ರತಿಭೆ ಅಂತ ನಾವು ಗಣಗಣೆಗೆ ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಕೈಗಳಲ್ಲಿ ನಮ್ಮ ದೇಶದ ಭವಿಷ್ಯ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ನೀವೆಲ್ಲ ಮುಂದೆ ನಮ್ಮ ದೇಶ ನಡೆಸುವಂತ ಒಂದು ಪ್ರತಿಭಾನ್ವಿತ ಮಕ್ಕಳು ನೀವೆಲ್ಲ. ತೀರಿಸಲೇಬೇಕು ಅಥವಾ ಸ್ವಲ್ಪನಾದ್ರೂ ನಾವು ವಾಪಸ್ ಕೊಡ್ಬೇಕು ಅಂತ ಇರುವಂತದ್ದು 3 ಋಣಗಳನ್ನ ನಾವು ನೆನೆಸ್ಕೊಡ್ಬೇಕಾಗತ್ತೆ. ತಂದೆ ತಾಯಿಯ ಋಣ, ಶಿಕ್ಷಕರ ಋಣ, ದೇಶದ ಋಣ. ಈ 3 ಋಣಗಳನ್ನು ನಾವು ಅದನ್ನ ತೀರಿಸ್ಬೇಕಾಗತ್ತೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಎಷ್ಟು ಜನ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಕೈ ಎತ್ತಿ. ಎಷ್ಟು ಜನ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಈಗ ಕೈ ಜಾಸ್ತಿ ಬರುತ್ತೆ. ಎಷ್ಟು ಜನ ಪೊಲೀಸ್ ಆಫೀಸರ್ಸ್ ಆಗ್ಬೇಕು ಅನ್ಕೊಂಡಿದ್ದೀರಾ? ವೆರಿ ಗುಡ್. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ಎಷ್ಟು ಜನ ಪೊಲಿಟಿಷಿಯನ್ಸ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಲಾಸ್ಟ್ ಒಂದೇ ಒಂದು ಕ್ವಶನ್, ಎಷ್ಟು ಜನ ಉತ್ತಮ ಮಾನವೀಯತೆ ಮೌಲ್ಯ ಒಳಪಡಿಸ್ಕೊಂಡು ಜೀವನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟೇ ಲೈಫ್. ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಆಸ್ಟ್ರೋನಾಟ್ ಆಗಿ, ನೀವೇನೆಲ್ಲ ಪೈಲಟ್ ಆಗ್ತೀರಾ, ಆಗಿ ಪೊಲಿಟಿಷಿಯನ್ ಆಗ್ತೀರಾ, ಅಡ್ಮಿನಿಸ್ಟ್ರೇಟರ್ ಆಗ್ತೀರಾ, ಬ್ಯೂರೋಕ್ರಾಟ್ಸ್ ಆಗ್ತೀರಾ, ಏನೆಲ್ಲ ಆಗ್ಬೋದು. ಏನೆಲ್ಲ ಆದ್ರೂ ಎಲ್ಲದಕ್ಕೂ ಬೇಕಾಗಿರೋದೇನು ಹೇಳಿ? ಮೌಲ್ಯಾಧಾರಿತ ಜೀವನ. ನಮ್ಮ ಜೀವನದಲ್ಲಿ ಒಳ್ಳೇದು ಅಳವಡಿಸ್ಕೊಂಡು ಒಂದು ಮಾನವೀಯತೆಯಿಂದ ಬದುಕ್ತೀವಲ್ಲ, ಅದು ಎಲ್ರಿಗೂ ಅವಶ್ಯಕತೆ ಇದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಇಷ್ಟು ಗೊತ್ತಿದ್ರೆ ಸಾಕು, ನನಗೆ ಖುಷಿ ಆಯ್ತು. ಯಾಕೆಂದ್ರೆ ನೀವು ಉತ್ತಮವಾದ ಜೀವನ ಕಟ್ಕೊಡ್ತೀರಾ ಅಂತ ಭರವಸೆ ಆಗೋಯ್ತೀವಲ್ಲ. ಹಾರ್ಡ್ ವರ್ಕ್ ಇಸ್ ಒನ್ ಮೇಜರ್ ಎಫರ್ಟ್. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೇನ್ ಬೇಕೋ ಅದ್ ರಿಸಲ್ಟ್ಸ್ ನೀವು ಕೇಳ್ತೇನೆ ಬರುತ್ತೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೀವು ಏನ್ ಕನ್ಸು ಕಟ್ಟಿರ್ತೀರಾ, ನಿಮ್ಮ ಸಾಧನೆ ಸಾಧಿಸುವವರೆಗೂ, ಗುರಿ ಮುಟ್ಟೋವರೆಗೂ ನಿಲ್ಲಬಾರ್ದು, ಓಡ್ತಾನೆ ಇರಬೇಕು ಅಂತ ಹೇಳ್ತಾರೆ. ಯಾಕೇಳಿ, ನೀವು ಆ ಒಂದು ಹಂತದಲ್ಲಿ ಇರುವಂತ ಒಂದು ಸ್ಟೂಡೆಂಟ್ಸ್ ನೀವೆಲ್ಲ. ಸೊ ನೀವು ಒಂದು ಕನಸಿನಿಂದ ಓಡಬೇಕು, ಅದ್ರ ಜೊತೆಗೆ ಶ್ರಮ ತಗೊಂಡೇ ಹೋಗ್ಬೇಕು, ನೀವು ಸಾಧಕರಾಗಬೇಕು. ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಹೋದ್ರೆ ಫಸ್ಟ್ ನೀವು ಪ್ರೊಜೆಕ್ಟ್ ಮಾಡೋದೇನು ಹೇಳಿ? ಬಿಲ್ಡಿಂಗ್ ಅಂಡ್ ಕ್ಯಾಂಪಸ್. ಇಲ್ಲಿ ಪಾಪ ಅವ್ರ ಕ್ಯಾಂಪಸ್ ಪ್ರೊಜೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಅವ್ರು ಪ್ರೊಜೆಕ್ಟ್ ಮಾಡ್ತಾ ಇರೋದು ಅವರ ಕಮಿಟ್ಮೆಂಟ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಗಳನ್ನು
ನಾವು ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದು ನನ್ನದೊಂದು ವಿಷನ್ ಏನಿರೋದು ಅಂದರೆ, ಇವತ್ತು ಪ್ರೈವೇಟ್ ಸ್ಕೂಲ್ಗಳ ಕಾಲೇಜ್ಗಳಿಗೆ ಕ್ಯೂ ನಿಂತ್ಕೊಂಡು ಇಂಟರ್ವ್ಯೂ ಮಾಡಿ ಇರೋ 150-160 ಮಕ್ಕಳು ಅಡ್ಮಿಷನ್ಸ್ಗೆ 600 ಜನ ಮಕ್ಕಳುಗಳು ಅಪ್ಲಿಕೇಶನ್ಸ್ ಹಾಕೋದನ್ನ ಗೌರ್ಮೆಂಟ್ ಶಾಲೆಗೆ ಪರಿವರ್ತನೆ ಆಗಬೇಕು ಅನ್ನೋದೇ ನನ್ನ ಒಂದು ದೊಡ್ಡ ವಿಷಯ. ಗೌರ್ಮೆಂಟ್ ಶಾಲೆ ಆ ಹಂತಕ್ಕೆ ಬಂತು ಅಂತಂದ್ರೆ ಖಂಡಿತ ನಮ್ಮ ಶೈಕ್ಷಣಿಕವಾಗಿ ನಮ್ಮ ದೇಶ ಅತ್ಯುತ್ತಮ ಮಟ್ಟಕ್ಕೆ ಹೋಗಿದೆ ಅನ್ನೋದೇ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ನೀಟ್ ರಿಲೇಟೆಡ್ ಆಗಿ ಯಾರು ಟೆನ್ಷನ್ ಮಾಡ್ಕೋಬೇಡಿ. ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗಿದ್ದು ಹಳೆ ಎಕ್ಸಾಮ್ದು ನೀವು ರಿಸಲ್ಟ್ಸ್ ಬೇಕಾದ್ರೆ ರಿಟೈನ್ ಮಾಡ್ಬೋದು, ಇಲ್ಲ ಇಫ್ ಯು ನಾಟ್ ಓಕೆ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ನೀಟ್ ತಗೋಬಹುದು ಅಂತ ಕೊಟ್ಟರು. ಎಲ್ಲ ಸ್ಟೂಡೆಂಟ್ಸ್ ಬಯಾಸ್ ಆಗಿದೆ ಅಂದ್ರೆ ನೀಟ್ ಫಸ್ಟ್ ಬ್ಯಾಚ್ ಫಸ್ಟ್ ಎಕ್ಸಾಮ್ ಇರೋದ್ರಿಂದ ತುಂಬಾ ಈಸಿ ಆಗಿರುತ್ತೆ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ವಿಡ್ರಾ ಮಾಡ್ಕೊಂಡ್ಬಿಟ್ರು ಎಕ್ಸಾಮ್ ಅನ್ನ. ಫಸ್ಟ್ ಎಕ್ಸಾಮ್ ಎಲ್ಲರೂ ನೀಟ್ ತಗೊಂಡ್ರು. ಅನ್ಫಾರ್ಚುನೇಟ್ಲಿ ಫಾರ್ ದ ಸ್ಟೂಡೆಂಟ್ಸ್ ಇಟ್ ವಾಸ್ ಸೋ ಟಫ್ ಟು ಕ್ರ್ಯಾಕ್ ದ ಎಕ್ಸಾಮ್. ಎಲ್ಲರೂ ಸುಮಾರು ಜನಕ್ಕೆ ಸ್ಕೋರಿಂಗ್ ಇನ್ಕ್ಲೂಡಿಂಗ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಅವರು ಸಹ ಸ್ಕೋರ್ಸ್ ಕಡಿಮೆ ಆಗೋಯ್ತು. ಸೊ ಇದು ಒಂದು ಥರದಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಸ್ಟ್ರಾಟಜಿ ಮಾಡಕ್ ಹೋಗ್ತಾರೆ. ಉದ್ದೇಶ ಒಂದೇ ಇರುತ್ತೆ, ಏನಂದ್ರೆ ಯಾವುದೇ ಪ್ರತಿಭಾನ್ವಿತ ಸ್ಟೂಡೆಂಟ್ಸ್ಗೆ ಮೋಸ ಆಗಬಾರ್ದು, ವಿ ಹ್ಯಾವ್ ಟು ಬಿ ಫೇರ್ ಅನ್ನೋದು ಒಂದು ಮೇನ್ ಇಂಟೆನ್ಷನ್ ಇರುತ್ತೆ. ಬಟ್ ಲೀಕ್ ಆಗುತ್ತೆ, ಇನ್ನೊಂದಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಯಾವುದೇ ಬೋರ್ಡು ಎಕ್ಸಾಮ್ ಕಾರಣಕರ್ತರು ಆಗಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಕ್ ಆಗಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರೋದು ಸೂಪರ್ಫಿಷಿಯಲ್ ಆಗಿ ಏನಾಗ್ತಾ ಇದೆ ನೋಡ್ತಾ ಇದೀವಿ. ಇನ್ ಡೆಪ್ತ್ ನಾವು ಅವ್ರು ಹೇಳ್ದಂಗೆ ಇನ್ವೆಸ್ಟಿಗೇಟ್ ಆಗಿ ನಾವು ಡೀಪ್ ಇನ್ ನಾವು ಡ್ರೈವ್ ಮಾಡಿದಾಗೇನೆ ಅದ್ರದ್ದು ಒಳಗಡೆ ಇರುವಂತ ಪ್ರಾಬ್ಲಮ್ಸ್ ಹೊರಗಡೆ ಬರುವಂತದ್ದು. ಅಲ್ಲಿ ಯಾರು ಮುಖಾಂತರ ಆಗಿರುತ್ತೆ, ಇಸ್ ಇಟ್ ದ ಮಿನಿಸ್ಟರ್ ಇನ್ವಾಲ್ವ್, ಇಸ್ ಇಟ್ ದ ಪೊಲಿಟಿಷಿಯನ್ ಆರ್ ಬ್ಯೂರೋಕ್ರಾಟ್ಸ್ ಆರ್ ದ ಕ್ಲರಿಕಲ್ ವರ್ಕ್ ಮಾಡ್ತಾ ಇರುವಂತರ, ಅಥವಾ ಟೀಚರ್ಸ್ಗಳು ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಇದೆಯಾ, ಇನ್ಫ್ಲೂಯೆನ್ಸರ್ಸ್ ಇನ್ವಾಲ್ವ್ಮೆಂಟ್ ಇದೆಯಾ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಇನ್ಫಾರ್ಮೇಶನ್. ಸೊ ಹೊರಗಡೆ ಪ್ರಪಂಚದಲ್ಲಿ ಏನ್ ಮೀಡಿಯಾ ತೋರಿಸುತ್ತೆ ಅದನ್ನು ನಾವು ನಿಜ ಅಂತ ಅನ್ಕೊಳ್ತೀವಿ. ವಿ ಹ್ಯಾವ್ ಟು ಸ್ಟಡಿ ಇನ್ ಡೆಪ್ತ್. ಬಟ್ ಏನೇ ಆದ್ರೂ ಒಂದೇ ಸಜೆಷನ್ ನಾನು ಹೇಳ್ಬಲ್ಲೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾರೇ ತಪ್ಪಿತಸ್ಥಾದ್ರೂ ಗೌರ್ಮೆಂಟ್ ಶುಡ್ ಟೇಕ್ ಅ ಸೀರಿಯಸ್ ಆಕ್ಷನ್. ಐ ಆಲ್ಸೋ support for that. I always support the students because ಯಾವುದೇ ಸ್ಟೂಡೆಂಟಿಗೆ ಅನ್ಯಾಯ ಆಗಬಾರ್ದು. Because when I took up my MBBS post graduation exams, I was one of the student. I faced the problem as an extra student admitted in a private medical college. So I had to go to the court and fight against the college, and I took up the exam and I cleared the exam in a good, very good marks. So ಆ ಥರ ಅಲ್ಲಿ ಕೋರ್ಟು ಸಹ ಹೇಳೋದಿಷ್ಟೇನೆ, ಸ್ಟೂಡೆಂಟ್ ಏನು ಇದರಲ್ಲಿ ತೊಂದರೆ ಇಲ್ಲದೆ ಇದ್ದಾಗ ಯಾಕೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಬೇಕು ಅಂತಾನೆ ನನಗೆ ನ್ಯಾಯ ದೊರಕಿಸ್ಕೊಡ್ತು. ಐ ಗಾಟ್ ಅ ಜಸ್ಟಿಸ್ ಥ್ರೂ ದ ಕೋರ್ಟ್. ಸೊ ನನಗೆ ಅದರಲ್ಲಿ 100% ಭರವಸೆ ಇದೆ, ಯಾವುದೇ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಬಾರ್ದು ಅಂತ. ಈಗಾಗಲೇ ಜೀವ ಕಳ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಖಂಡಿತ ನನಗೆ ತುಂಬಾ ದುಃಖ ಇದೆ ಆ ವಿಚಾರಣೆಯಲ್ಲಿ. ಯಾವುದೇ ಸ್ಟೂಡೆಂಟ್ ಆದ್ರೂ ನಾನು ಅವಾಗಲೂ ಹೇಳಿದೆ, ಆತ್ಮಸ್ಥೈರ್ಯ ಚೆನ್ನಾಗಿ ಇಟ್ಕೊಳ್ಳಿ. ನಿಮಗೆ ಮೋಸ ಆಗ್ಬಿಡ್ತು, 1 ವರ್ಷ ಹೋಗ್ಬಿಡ್ತು ಅಂತ ನಿಮ್ ಧೈರ್ಯ ಕಳ್ಕೊಬೇಡಿ. ಈ ಕಳೆದೋಗಿರೋ 1 ವರ್ಷ ಯಾವುದೋ ರೀತಿನಲ್ಲಿ ನಿಮ್ಗೆ ವಾಪಸ್ ಬರುತ್ತೆ ನಿಮ್ಮ ಅಚೀವ್ಮೆಂಟ್ ಮುಖಾಂತರ. ನಮ್ಮ ಲೈಫೇ ಕಳ್ಕೊಂಡ್ಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಡೋಂಟ್ ಎಂಡ್ ಯುವರ್ ಲೈಫ್ ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್ಸ್. ಕಷ್ಟ ಸುಖ ದುಃಖ ಎಲ್ಲ ಬರುತ್ತೆ, ಅದಕ್ಕೆ ಹೆದರ್ಕೊಳ್ಬಾರ್ದು. ಅದು ಬಂದಿರೋದೇ ನಿಮ್ಮ ಜೀವನನ ಚಚ್ಚಿ ನಿಮ್ಮನ್ನ ಒಂದು ರೀತಿನಲ್ಲಿ ಸರಿಪಡಿಸೋದಕ್ಕೆ ಅಂತ ಪಾಸಿಟಿವ್ ಆಗಿ ನೀವು ತಗೊಂಡಾಗ ಪೆನ್ಸಿಲ್ ಬರೀಲಿಕ್ಕೆ ಶುರು ಆಗುತ್ತೆ. ಪೆನ್ಸಿಲ್ ಬರೆದ್ರು ನಾವು ಎರೇಸ್ ಮಾಡ್ಬೋದು, ಆದ್ರೆ ಮಾರ್ಕ್ ಅನ್ನು ಎರೇಸ್ ಮಾಡಕ್ಕಾಗೋದಿಲ್ಲ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಮಾಡೋ ಪ್ರತಿಯೊಂದು ಒಳ್ಳೆ ಕೆಲಸನೂ ಒಂದು ಮಾರ್ಕ್ ಆಗಿ ಉಳಿಯುತ್ತೆ ಬೇರೆಯವ್ರಿಗೆ. ನೀವು ಕಳೆದು ಹೋದ್ರು ಸಹ ನೀವು ಮಾಡಿರೋ ಒಂದು ಮಾರ್ಕ್ ತಲತಲಾಂತರವಾಗೂ ಉಳಿಯುವಂತ ಸಾಧನೆಗಳಿರುತ್ತೆ. ಎಲ್ಲರೂ ಸ್ವಾರ್ಥಿ ಆಗ್ಬೇಕು. ಏನಂದ್ರೆ ನನ್ನ ಜೀವನನೇ ದೊಡ್ಡದು ಅಂತ ನೀವು ಯಾವತ್ತು ಅನ್ಕೊಳ್ತೀರಾ ಅವತ್ತಷ್ಟೇ ಜೀವನ ಚೆನ್ನಾಗಾಗುತ್ತೆ. ನಾನು ಐ ರಿಯಲಿ ಪಿಟಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಲಾಸ್ ದೇರ್ ಲೈಫ್. ಡೆಫಿನೆಟ್ಲಿ ಈ ತರ ಎಕ್ಸಾಮ್ಸ್ ಅನ್ನೋ ಒಂದು ದೊಡ್ಡ ಒಂದು ಹಂತದಲ್ಲಿರುವಂತ ಒಂದು ಭೂತ ಮಕ್ಕಳ ಲೈಫಲ್ಲಿ ಹಾಳು ಆಗಬಾರ್ದು ಅನ್ನೋದು ನನ್ನ ಆಸೆ ಸಹ. ಮುಂದೆ ಆ ಥರ ಆಗದೆ ಇರೋಕೆ ಗೌರ್ಮೆಂಟ್ ಎಚ್ಚೆತ್ಕೊಳ್ಬೇಕು ಅನ್ನೋದು ನಿಮ್ಮ ಮುಖಾಂತರನೂ ನಾನು ಸರ್ಕಾರಕ್ಕೆ ಹೇಳಬಲ್ಲೆ. ಸೊ ಕೊನೆಯದಾಗಿ ನೀವೆಲ್ಲ ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಕೊಡುಗೆಯಾಗಿ ಶೈಕ್ಷಣಿಕವಾಗಿ ನೀವು ಮುಂದುವರಿದು ನಮ್ಮ ದೇಶದ ಬಾವುಟವನ್ನ ಗ್ಲೋಬಲ್ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡೋದ್ರಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ನೀವು ನಮ್ಮ ದೇಶದ ಮತ್ತು ತಗೊಂಡು ಹೋಗೋದನ್ನ ಭರವಸೆಯೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮನ್ನೆಲ್ಲ ಇವತ್ತು ಮಂತ್ರಮುಗ್ಧರನ್ನಾಗಿಸಿದ್ದಾರೆ. ಅಷ್ಟು ಸ್ಫೂರ್ತಿದಾಯಕ ಮಾತನಾಡಿದ್ದಾರೆ. ಅವರ ಮಾತುಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನೀವು ಕೂಡ ಮೇಡಮ್ ಹಾಗೆ ದೊಡ್ಡ ವ್ಯಕ್ತಿತ್ವವನ್ನು ಸಾಧಿಸಬಹುದು. ಜೊತೆಗೆ ವೈದ್ಯ ನಾರಾಯಣ ಹರಿ ಅನ್ನುವ ಒಂದು ಮಾತಿದೆ. ಅದ್ರ ಜೊತೆಗೆ ಮೇಡಮ್ ಅವರ ಸಾಮಾಜಿಕ ಕಳಕಳಿಯನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ನಿಮ್ಮ ಚಪ್ಪಾಳಿ ಮುಖಾಂತರ ಅವರಿಗೆ
ಈಗ ಡಾಕ್ಟರ್ ಪುಣ್ಯವತಿಯವರು 3 ಋಣ ಹೇಳಿದ್ರು. ಯಾವ್ದಾವ್ದು? ವೃತ್ತಿಯಲ್ಲಿ ಅವರು ವೈದ್ಯರಾಗಿದ್ದು, ಪ್ರವೃತ್ತಿಯಲ್ಲಿ ಈ ತರದ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯುನ್ನತವಾದಂತಹ ಸೇವೆಯನ್ನ ಮಾಡುತ್ತಾ ಬಂದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಅವರ ಪತಿ ನಾಗರಾಜು ಪುಟ್ಟಸ್ವಾಮಿ ಅವರು ಕೂಡ ವೈದ್ಯರಾಗಿದ್ದಾರೆ. ಆ ಒಂದು ಬಸವೇಶ್ವರ ನಗರದ ಪುಣ್ಯ ಆಸ್ಪತ್ರೆ ಅಂತಕ್ಕಂಥ ಒಂದು ಹಾಸ್ಪಿಟಲ್ ಅನ್ನು ಕೂಡ ಅವರು ಪ್ರಾರಂಭಿಸಿ ಸುಮಾರು ವರ್ಷಗಳಿಂದ ಅನೇಕ ಜನ ರೋಗಿಗಳಿಗೆ ಶುಶ್ರೂಷೆಯನ್ನ ಮಾಡುತ್ತಾ ನಿರಂತರವಾಗಿ ಆ ಒಂದು ವೈದ್ಯ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ನೈಪುಣ್ಯ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡು ಅದರ ಮೂಲಕ ಕೂಡ ಅನೇಕ ರೀತಿಯಾದಂತಹ ಚಟುವಟಿಕೆಗಳನ್ನ ಇಲ್ಲಿ ಆ ಒಂದು ಲಾಭರಹಿತ ಸೇವಾ ಮನೋಭಾವದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಈ ಒಂದು ಸಂಸ್ಥೆಯ ಒಂದು ಮುಖ್ಯವಾದಂತಹ ಉದ್ದೇಶ ಆರೋಗ್ಯವನ್ನ ಎಲ್ಲರಿಗೂ ಕೂಡ ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಉಚಿತವಾದಂತಹ ಆರೋಗ್ಯ ಶಿಬಿರಗಳನ್ನ ಸುಮಾರು 100 ಆರೋಗ್ಯ ಶಿಬಿರಗಳನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಆಯೋಜಿಸಿ ಬಡ ಜನರಿಗೆ ಆರೋಗ್ಯವನ್ನ ಒಂದು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ನೈಪುಣ್ಯ ಫೌಂಡೇಶನ್ ಅಂತಕ್ಕಂಥದ್ದು ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬೆಂಬಲ, ಪುಸ್ತಕಗಳು, ಶೈಕ್ಷಣಿಕ ಸಾಮಗ್ರಿಗಳು, ವಿದ್ಯಾರ್ಥಿ ವೇತನ, ಮಾರ್ಗದರ್ಶನ, ಕೌಶಲ್ಯಾಭಿವೃದ್ಧಿ ಮುಂತಾದಂತಹ ಕಾರ್ಯಕ್ರಮಗಳ ಮೂಲಕ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೆ ಇಂದಿನ ಯುವ ಜನತೆಯಲ್ಲಿ ದೇಶಭಕ್ತಿ, ಅವರಲ್ಲಿ ಆತ್ಮವಿಶ್ವಾಸ, ನಾಯಕತ್ವ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಬೆಳೆಸ್ತಕ್ಕಂಥದ್ದು ಕೂಡ ಈ ಒಂದು ನೈಪುಣ್ಯ ಸಂಸ್ಥೆಯ ಮುಖ್ಯವಾದಂತಹ ಉದ್ದೇಶವಾಗಿ ಇಟ್ಕೊಂಡಿದ್ದಾರೆ. ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅವರು ಉತ್ತಮವಾಗಿ ಆ ಒಂದು ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡ್ತಕ್ಕಂಥ, ಉತ್ತೇಜಿಸುವಂತಹ ಮಾತುಗಳನ್ನು ಕೂಡ ಅವರು ಅನೇಕ ಸಂದರ್ಭಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಹೀಗೆ ಒಬ್ಬ ರೋಗಿಗೆ ಚಿಕಿತ್ಸೆ ದೊರೆತರೆ ಒಂದು ಕುಟುಂಬದ ಸಂತೋಷ ಉಳಿಯುತ್ತದೆ ಎಂಬ ಒಂದು ಉದ್ದೇಶದೊಂದಿಗೆ ಈ ಒಂದು ನೈಪುಣ್ಯ ಫೌಂಡೇಶನ್ ಈ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಪ್ರೈವೇಟ್ ಕಾಲೇಜಲ್ಲೆಲ್ಲ ಹಾಕೊಂಡಿರ್ತಾರೆ ಬ್ಯಾನರ್ಸ್ ಎಲ್ಲ 98%, 99%. ನಾನು ಬರೀ ಅದು ಸುಮ್ಮನೆ ಅಂತ ಅನ್ಕೊಂಡಿದ್ದೆ. ಈಗ ಈ ಕಾಲೇಜಿಗೆ ಸೇರಾದ್ಮೇಲೆ ನನ್ಗೆ ಗೊತ್ತಾಯ್ತು ಅದು ಸುಳ್ಳಲ್ಲ. ಯಾರಿಗೆ ಏನಾದರೂ ಸಾಧನೆ ಮಾಡ್ಬೋದು ಅಂತ ಅದು ನನ್ನ ಟೀಚರ್ಸ್ ನನಗೆ ಪ್ರೂವ್ ಮಾಡಿದ್ರು. ನನಗೊಂದು ಗೈಡೆನ್ಸ್ ಕೊಟ್ಟರು. ನಾನು ಹಾರ್ಡ್ ವರ್ಕ್ ಇಟ್ಕೊಂಡಿದ್ದಿದ್ರೆ ಬರೀ 50% ಅಷ್ಟೇ ನಾನು ಓದ್ಕೋತಿದ್ದೆ. ಅವರು ನಿನ್ನ ಕೈಲಿ ಆಗುತ್ತೆ, ನೀನು ಮಾಡ್ಬೋದು ಅಂದರು. ಸೊ ನಾನು ಈಗ ಸ್ಟೇಟ್ಗೆ 5th ರ್ಯಾಂಕ್ ಅಲ್ಲಿದ್ದೀನಿ. ಇವತ್ತು ಇಲ್ಲಿ ಬಂದು ಮಾತಾಡಿದ ಕಾರಣ ಇಲ್ಲಿರುವಂತಹ ಶಿಕ್ಷಕರು ಮತ್ತು ನನ್ನ ಸಹಪಾಠಿಗಳು ಎಲ್ಲರೂ ಈ ಕಾಲೇಜಿಗೆ ಬಂದಾಗ ನಾನು ಯಾಕೆ ಸೇರ್ಕೊಂಡೆ ಅಂತ ಅನ್ಕೊಂತಿದ್ದೆ. ನಾನು ಫ್ರೆಂಡ್ಸ್ ಹತ್ರ ಹೇಳ್ಕೊಂತಿದ್ದೆ, ಅಯ್ಯೋ ಯಾಕಾದ್ರೂ ಈ ಕಾಲೇಜಿಗೆ ಬಂದೆ ಅಂತ. ಅದು ಏನಂದ್ರೆ ಪ್ರತಿ ವರ್ಷನೂ ನಾನು ಯಾವಾಗಲೂ ಹಿಂಗೆ ಅನ್ಕೊಂತಿದ್ದೆ, ಅದು ಲಾಸ್ಟಲ್ಲಿ ಗೊತ್ತಾಗುತ್ತೆ, ಯಾವುದನ್ನು ಬೇಗ ಜಡ್ಜ್ ಮಾಡಬಾರ್ದು ಅಂತ. ಪ್ರಯಾಣ ಮಾಡಿದಾಗೆ ಗೊತ್ತಾಗೋದು ನಮಗೆ ಆ ವಾತಾವರಣ ಹೇಗಿರುತ್ತೆ ಅಂತ. Here we have our ma'am. She is really doing a great job. I'm really happy, really honored and extremely inspired, and I'll make sure that I'll continue what you're doing, ma'am. I really felt happy today. I'm greatly honored for